ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಾಕಷ್ಟು ಶಾಸಕರ ಅಸಮಾಧಾನ ಕೂಡ ಈಗಾಗಲೇ ಭುಗಿಲೆದಿದೆ. ಅದೇ ರೀತಿಯಾಗಿ ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಹಿರಿಯರು ಮಾಜಿ ಸಚಿವರಂತ ಟಿ.ಬಿ. ಜಯಚಂದ್ರ ಅವರ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಾಂಗ್ರೆಸ್ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಸಾಕಷ್ಟು ಜನ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯರಾಗಿದ್ದನ್ನು ಯಾವ ರೀತಿಯಾಗಿ ನೀವು ನೋಡ್ತೀರಿ? ಎಲ್ಲೋ ಒಂದು ಕಡೆಗೆ ನಾವು ಚುನಾವಣೆ ಪೂರ್ವದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಿರ್ತಕ್ಕಂಥ ರೀತಿ ನೀತಿಗಳನ್ನು ನೋಡಿದಾಗ ಮಾನಸಿಕವಾಗಿ ಪ್ರಾಮಾಣಿಕ ಕಾಂಗ್ರೆಸ್ಸಿಗೆ ಬೇಸರ ಆಗ್ತದೆ. ಅವರ ನಡೆ ಯಾಕೆ ಹೀಗಾಯಿತು ಅಂತೇಳಿ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಭಾಳಷ್ಟು ಜನ ಪ್ರಾಮಾಣಿಕ ಕಾಂಗ್ರೆಸ್ಸಿಗೆ ಒಂದು ರೀತಿಯಾದಂಥ ಭ್ರಮನಿರಸನ ಆಗಿದೆ. ಹಾಗಾಗಿ ಈ ರೀತಿಯಾದಂಥ ಯಾವ ಸಂದರ್ಭದಲ್ಲೂ ಆಗಿರಲಿಲ್ಲ, ಈ ಸಂದರ್ಭದಲ್ಲಿ ಆ ರೀತಿಯಾದಂಥ ಒಂದು ದಿಗ್ಭ್ರಮೆ ವ್ಯಕ್ತಪಡಿಸ್ತಕ್ಕಂಥ ರೀತಿಯಲ್ಲಿ ಆಗಿದೆ. ಸರ್, ನಿಮ್ಮ ಜಿಲ್ಲೆಗೆ ಮತ್ತೊಂದು ಅವಕಾಶ ಸಿಗುತ್ತೆ, ನೀವು ಹಿರಿಯರಿದ್ರೆ ಈ ಬಾರಿ ಕೈ ಹಿಡಿತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು, ಅದು ಹುಸಿಯಾಗಿದೆ. ಒಂದೇ ಅಲ್ಲ, ಎಲ್ಲ ಥರನೂ ಹುಸಿಯಾಗಿದೆ. ಜಿಲ್ಲೆ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲೇ ಆಗಿದೆ. ಯಾಕಾಯಿತು, ಏನಾಯಿತು ಅಂತಕ್ಕಂಥದ್ದು ಅರ್ಥ ಆಗ್ತಾಯಿಲ್ಲ. ಎಲ್ಲೋ ಒಂದು ಕಡೆಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಂಬಿಕೆ, ತತ್ವದಲ್ಲಿ ಸಿದ್ಧಾಂತದ ನಂಬಿಕೆ ಇಟ್ಟಿರ್ತಕ್ಕಂಥ, ನಾಯಕತ್ವ ಬೆಳೆಸ್ಕೊಂಡಿರ್ತಕ್ಕಂಥವ್ರಿಗೆ ಮಾನಸಿಕವಾಗಿ ನೋವಾಗಿದೆ. ಮುಂದೆ ಏನಪ್ಪ ಅನ್ನೋವಂಥ ಭಾವನೆ ಕೂಡ ಎಲ್ಲರಲ್ಲೂ ಕೂಡ ಬಂದಿದೆ. ಅದೀಗ ಪ್ರಾಮಾಣಿಕವಾಗಿದ್ದಂಥವರಿಗೆ ಒಂದು ರೀತಿ ಅವಮಾನ ಮಾಡಲಾಗಿದೆ ಅಂತೀರಾ ಹಾಗಾದರೆ? ಅದು ಎಲ್ಲೋ ಒಂದು ಕಡೆಗೆ ಪಕ್ಷ ಅಂತ ಹೇಳಿದಾಗ ಎಲ್ಲ ಥರನೂ ಕೂಡ ಸಮಗ್ರವಾಗಿ ಯೋಚನೆ ಮಾಡಬೇಕಾಗಿತ್ತು. ಅದನ್ನು ಎಲ್ಲ ಒಂದು ಕಡೆಗೆ ಪ್ರಾಮಾಣಿಕತೆ, ತತ್ವನಿಷ್ಠೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರನ್ನ ಕಡೆಗಾಣಿಸಲಾಗಿದೆ ಅಂತಕ್ಕಂಥ ಭಾವನೆ ಮತದಾರರಲ್ಲೇ ಬಂದಿದೆ. ಈಗ ನಮ್ಮ ಕ್ಷೇತ್ರದಲ್ಲಿ ಮತದಾರರ ಒಪ್ಪಕ್ಕೆ ತಯಾರಿಲ್ಲ. ನಾನು ಹೇಗೋ ಸಮಾಧಾನ ಮಾಡಿಸ್ಕೊಳ್ಳೋ ಅಂತ ಪ್ರಯತ್ನ ಪಡ್ತಾ ಇದ್ದೆ, ಒಪ್ಪಕ್ಕೆ ತಯಾರಿಲ್ಲ.